ನಮಸ್ಕಾರ ವೀಕ್ಷಕರೇ. ಈ ವರ್ಷದ ನವರಾತ್ರಿ ಉತ್ಸವವು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2, 2025ರವರೆಗೆ ನಡೆಯುತ್ತಿದೆ. ನವದುರ್ಗೆಯರ ಮತ್ತು ಶಾರದಾ ಪೂಜೆ. ಸೆಪ್ಟೆಂಬರ್ 22ರಂದು ನವದುರ್ಗೆಯರ ಮತ್ತು ಶಾರದಾದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು, ಪ್ರತಿದಿನ ದೇವಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರಗಳು ನಡೆಯುತ್ತಿವೆ. ಚಂಡಿಕಾ ಹೋಮ ಉತ್ಸವದ ಪ್ರಮುಖ ಭಾಗವಾಗಿ ಪ್ರತಿದಿನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12ರವರೆಗೆ ಚಂಡಿಕಾ ಹೋಮವು ನಡೆಯುತ್ತಿರುತ್ತದೆ. ಇದು ಪ್ರಸ್ತುತ ದಿನಗಳಲ್ಲಿ ನಡೆಯುತ್ತಿರುವ ಒಂದು ಪ್ರಮುಖ ಧಾರ್ಮಿಕ ಕ್ರಿಯೆಯಾಗಿದೆ. ಮಹಾಕುಂಕುಮಾರ್ಚನೆ ಪ್ರತಿದಿನ ಸಂಜೆ 5:30ರಿಂದ 6:15ರ ಒಳಗೆ ಸುಮಂಗಲೆಯರಿಂದ ಸಾಮೂಹಿಕ ಕುಂಕುಮಾರ್ಚನೆ ನಡೆಯುತ್ತಿದ್ದು, ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ದಸರಾ ಮಹೋತ್ಸವದ ಪ್ರಯುಕ್ತ ಪ್ರತಿದಿನ ಮಧ್ಯಾಹ್ನ 12ರಿಂದ 3ರವರೆಗೆ ಬರುವ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಭಕ್ತರು ದೇವಿಗೆ ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ದೇವಾಲಯದ ಆವರಣದಲ್ಲಿ ವಿವಿಧ ಧಾರ್ಮಿಕ ಸಭೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭಜನೆ, ನೃತ್ಯ, ನಾಟಕ ಮುಂತಾದವುಗಳನ್ನು ಆಯೋಜಿಸಲಾಗಿದೆ. ಇದು ಕರಾವಳಿ ಸಂಸ್ಕೃತಿಯನ್ನು ಬಿಂಬಿಸುತ್ತಿದ್ದು, ಭಕ್ತರಿಗೆ ಭಕ್ತಿಭಾವದ ಜೊತೆಗೆ ಮನರಂಜನೆಯನ್ನು ನೀಡುತ್ತಿದೆ. ವಿದ್ಯುತ್ ದೀಪಾಲಂಕಾರ ಉಚಿಲ ದಸರಾ ಅಂಗವಾಗಿ ಪಡುಬಿದ್ರಿಯಿಂದ ಕಾಪು ಬೀಚ್ನವರೆಗೆ ರಸ್ತೆಯಲ್ಲಿ ಭವ್ಯವಾದ ವಿದ್ಯುತ್ ದೀಪಾಲಂಕಾರಗಳನ್ನು ಮಾಡಲಾಗಿದ್ದು, ರಾತ್ರಿ ವೇಳೆಗೆ ಇಡೀ ಪ್ರದೇಶವೇ ಕಣ್ಮನ ಸೆಳೆಯುತ್ತದೆ. ನವರಾತ್ರಿ ಮಹೋತ್ಸವವು ಇಂದು ಅಂದರೆ ಅಕ್ಟೋಬರ್ 2, 2025ರಂದು ವಿಜಯದಶಮಿಯಂದು ಪೂರ್ಣಗೊಳ್ಳಲಿದೆ. ಮಹಾಪೂರ್ಣಾಹುತಿ ಮಹೋತ್ಸವದ ಅಂತಿಮ ದಿನವಾದ ಇಂದು ಮಹಾಚಂಡಿಕಾ ಯಾಗದ ಪೂರ್ಣಾಹುತಿಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಪ್ತಿಗೊಳ್ಳಲಿದೆ. ಇದಾದ ನಂತರ ದೇವಿಯ ವಿಗ್ರಹಗಳ ವಿಸರ್ಜನೆ ಕೂಡ ನಡೆಯುತ್ತಿದೆ. ಈ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವು ಹಲವು ಸ್ಥಳೀಯ ಕೇಬಲ್ ಚಾನೆಲ್ಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂಡ ನೋಡಲು ಲಭ್ಯವಿದೆ. ದೇವಸ್ಥಾನಕ್ಕೆ ಭೇಟಿ ನೀಡಲು ನೀವು ಯೋಚಿಸಿದ್ದರೆ ಇಂದು ಅತ್ಯಂತ ವಿಜೃಂಭಣೆಯ ವಾತಾವರಣವಿರುತ್ತೆ. ನವರಾತ್ರಿ ಎಂದಾಕ್ಷಣ ಕೇವಲ ಪೂಜೆ ಪುರಸ್ಕಾರಗಳು ಮಾತ್ರವಲ್ಲ, ಕಲೆ ಮತ್ತು ಸಂಸ್ಕೃತಿಯ ಆರಾಧನೆಯೂ ಹೌದು. ಉಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿರುವ ಈ ವಸ್ತು ಪ್ರದರ್ಶನವು ಈ ವರ್ಷದ ದಸರಾ ವೈಭವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಕಡೆ ಸಾಂಪ್ರದಾಯಿಕ ಗೊಂಬೆಗಳ ಪ್ರದರ್ಶನ ಕಣ್ಮನ ಸೆಳೆದರೆ, ಪುರಾಣಗಳ ಕಥೆಗಳನ್ನು ಹೇಳುವ, ದೇವಿಯ ಲೀಲೆಗಳನ್ನು ಬಿಂಬಿಸುವ ಗೊಂಬೆಗಳ ವಿನ್ಯಾಸ ನಿಜಕ್ಕೂ ಅದ್ಭುತ. ಇವು ಕೇವಲ ಗೊಂಬೆಗಳಲ್ಲ, ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಗಳ ಪ್ರತಿಬಿಂಬ. ಇನ್ನೊಂದು ಭಾಗದಲ್ಲಿ ದೇವಸ್ಥಾನದ ಇತಿಹಾಸವನ್ನು ಸಾರುವ ಅಪರೂಪದ ಛಾಯಾಚಿತ್ರಗಳು ಮತ್ತು ಪ್ರಾಚೀನ ಕಾಲದ ಕಲಾಕೃತಿಗಳನ್ನು ಪ್ರದರ್ಶಿಸಲಾಗಿದೆ. ಈ ಕಲಾ ಪ್ರದರ್ಶನವು ದೇವಸ್ಥಾನದ ಬೆಳವಣಿಗೆಯ ಪಯಣವನ್ನು ತಿಳಿಸುತ್ತದೆ. ಜೊತೆಗೆ ದಸರಾ ಅಂಗವಾಗಿ ಆಯೋಜಿಸಲಾಗಿರುವಂತಹ ಸ್ಥಳೀಯ ಕರಕುಶಲ ಕಲೆಗಳ ಪ್ರದರ್ಶನವು ಭಕ್ತರಿಗೆ ಆಕರ್ಷಣೆ ನೀಡಿದೆ. ಈ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡುವ ಭಕ್ತರು ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ನಮ್ಮ ಕರಾವಳಿ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಅರಿತು ಪುನೀತರಾಗುತ್ತಿದ್ದಾರೆ.
ಈ ವಸ್ತು ಪ್ರದರ್ಶನವು ಕೇವಲ ವೀಕ್ಷಕರಿಗಷ್ಟೇ ಅಲ್ಲ, ವ್ಯಾಪಾರ ವಹಿವಾಟಿಗೂ ಅವಕಾಶ ನೀಡಿದ್ದು, ಇಲ್ಲಿರುವ ಪ್ರಮುಖ ಆಕರ್ಷಣೆ ಮತ್ತು ಮಾರಾಟವಾಗುವ ವಸ್ತುಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು. ಹೂವು ಹಣ್ಣುಗಳಿಂದ ಅರಳಿದ ಅದ್ಭುತ ಕಲಾಕೃತಿಗಳು, ಮಣ್ಣಿನ ಗೊಂಬೆಗಳು, ಕರಕುಶಲ ವಸ್ತುಗಳು ಇಲ್ಲಿ ನಮಗೆ ಕಾಣಸಿಗುತ್ತದೆ. ಹಾಗೆಯೇ ಹಬ್ಬದ ನೆನಪಿಗಾಗಿ ಮಕ್ಕಳಿಗೆ ಹೊಸ ಆಟಿಕೆಗಳು, ಬಣ್ಣ ಬಣ್ಣದ ಬಳೆಗಳು ಮತ್ತು ಸೌಂದರ್ಯವರ್ಧಕ ಸಾಮಗ್ರಿಗಳನ್ನು ಭಕ್ತರು ಖರೀದಿಸುತ್ತಿದ್ದಾರೆ. ಈ ಜಾತ್ರಾ ಮೇಳದಲ್ಲಿ ರುಚಿಕರವಾದ ತಿಂಡಿ ತಿನಿಸುಗಳು, ಮಳಿಗೆಗಳು ಮತ್ತು ಫನ್ ಫೇರ್ ಆಟಗಳು ಮಕ್ಕಳನ್ನು ಆಕರ್ಷಿಸುತ್ತಿದೆ. ಹೀಗೆ ಉಚಿಲ ದಸರಾದ ವಸ್ತು ಪ್ರದರ್ಶನವು ಭಕ್ತಿ, ಕಲೆ ಮತ್ತು ವ್ಯಾಪಾರದ ಒಂದು ದೊಡ್ಡ ವೇದಿಕೆಯಾಗಿದೆ.
ದಶಮಿ. ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿದ್ದು. ಸ್ಕಂದ ಪುರಾಣದ ಪ್ರಕಾರ ಮಹಿಷಾಸುರ ಎಂಬ ಪ್ರಬಲ ರಾಕ್ಷಸನು ತನಗೆ ಸ್ತ್ರೀಯಿಂದ ಮಾತ್ರ ಸಾವು ಬರಬೇಕು ಎಂದು ವರವನ್ನು ಪಡೆದು ದೇವತೆಗಳನ್ನು, ಭೂಲೋಕದ ಜನರನ್ನು ಬಹಳ ಕಾಡುತ್ತಿದ್ದನು. ಅವನ ಆರ್ಭಟಕ್ಕೆ ಅಂತ್ಯ ಹಾಡಲು ಆದಿಶಕ್ತಿಯು ದುರ್ಗಾ ಎಂಬ ರೂಪದಲ್ಲಿ ಅವತರಿಸಿದರು. ದುರ್ಗಾದೇವಿಯು ಮಹಿಷಾಸುರನೊಂದಿಗೆ 9 ದಿನಗಳ ಕಾಲ ಮಹಾಯುದ್ಧವನ್ನು ನಡೆಸಿದರು. 10ನೆಯ ದಿನದಂದು, ಅಂದರೆ ವಿಜಯದಶಮಿಯಂದು, ಆ ರಾಕ್ಷಸನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನು ತಂದರು. ಈ ವಿಜಯವನ್ನು ಆಚರಿಸಲು ನವರಾತ್ರಿ ಮತ್ತು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಹಾಗೆಯೇ ಶ್ರೀರಾಮನು ರಾವಣನನ್ನು ವಧಿಸಿತು. ರಾಮಾಯಣದ ಪ್ರಕಾರ ಲಂಕಾಧಿಪತಿ ರಾವಣನು ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸುತ್ತಾನೆ. ಸೀತೆಯನ್ನು ರಕ್ಷಿಸಲು ಶ್ರೀರಾಮನು ವಾನರ ಸೈನ್ಯದೊಂದಿಗೆ ರಾವಣನ ವಿರುದ್ಧ ಯುದ್ಧ ಮಾಡುತ್ತಾನೆ. 10 ದಿನಗಳ ಕಾಲ ನಡೆದ ಘೋರ ಯುದ್ಧದ ನಂತರ ವಿಜಯದಶಮಿಯ ದಿನದಂದು ಶ್ರೀರಾಮದೇವರು ರಾವಣನನ್ನು ಸಂಹರಿಸಿ ಸತ್ಯದ ವಿಜಯವನ್ನು ಸಾಧಿಸುತ್ತಾರೆ. ಉತ್ತರ ಭಾರತದ ಹಲವು ಕಡೆಗಳಲ್ಲಿ ಈ ದಿನ ರಾವಣನ ದೊಡ್ಡ ಪ್ರತಿಕೃತಿಗಳನ್ನು ದಹಿಸುವುದರ ಮೂಲಕ ಈ ವಿಜಯೋತ್ಸವವನ್ನು ಆಚರಿಸುತ್ತಾರೆ. ಮಹಾಭಾರತದಲ್ಲಿ ಪಾಂಡವರು ಜೂಜಿನಲ್ಲಿ ಸೋತು ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಕೂಡ ಅನುಭವಿಸಬೇಕಾಯಿತು. ಅಜ್ಞಾತವಾಸದ ಅವಧಿಯಲ್ಲಿ ಪಾಂಡವರು ತಮ್ಮ ದೈವಿ ಶಸ್ತ್ರಾಸ್ತ್ರಗಳನ್ನು ಒಂದು ಶಮಿ ವೃಕ್ಷದಲ್ಲಿ ಬಚ್ಚಿಟ್ಟಿದ್ದರು. ಅವರ ಅಜ್ಞಾತವಾಸವು ವಿಜಯದಶಮಿ ದಿನದಂದು ಪೂರ್ಣಗೊಂಡಿತು. ಈ ದಿನ ಅರ್ಜುನನು ಶಮಿ ವೃಕ್ಷದಲ್ಲಿದ್ದ ತನ್ನ ಶಸ್ತ್ರಗಳನ್ನು ತೆಗೆದುಕೊಂಡು ವಿರಾಟ ರಾಜನ ಗೋವುಗಳನ್ನು ಅಪಹರಿಸಲು ಬಂದ ಕೌರವ ಸೇನೆಯನ್ನು ಸೋಲಿಸಿ ವಿಜಯ ಸಾಧಿಸಿದನು. ಈ ವಿಜಯದ ಸಂಕೇತವಾಗಿ ಇಂದಿಗೂ ಶಮಿ ವೃಕ್ಷವನ್ನು ಪೂಜಿಸಿ ಅದರ ಎಲೆಗಳನ್ನು ಹಿರಿಯರಿಗೆ ನೀಡಿ ಶುಭ ಕೋರುವುದು ಕರ್ನಾಟಕದಂತಹ ರಾಜ್ಯಗಳಲ್ಲಿ ರೂಢಿಯಲ್ಲಿದೆ. ಹೀಗೆ ವಿಜಯದಶಮಿಯು ಕೆಟ್ಟದರ ವಿರುದ್ಧ ಒಳ್ಳೆಯದು, ಅಸತ್ಯದ ವಿರುದ್ಧ ಸತ್ಯ ಮತ್ತು ಅಧರ್ಮದ ವಿರುದ್ಧ ಧರ್ಮ ಸಾಧಿಸಿದ ವಿಜಯದ ಸಂಕೇತವಾಗಿ ಆಚರಿಸುವ ಹಬ್ಬವಾಗಿದೆ. ನಿಮಗೆಲ್ಲರಿಗೂ ಕೂಡ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಆ ದುರ್ಗಾದೇವಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ಇಷ್ಟವಾದರೆ ಲೈಕ್, ಕಮೆಂಟ್ ಕೊಟ್ಟು ನಿಮ್ಮ ನೆಚ್ಚಿನವರೊಂದಿಗೆ ಶೇರ್ ಮಾಡೋದನ್ನು ಮರೆಯದಿರಿ. ಧನ್ಯವಾದಗಳು.